ನಮಸ್ಕಾರ ಎಲ್ಲರಿಗೂ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಅತ್ಯಂತ ಪ್ರಾಚೀನ ವಿದ್ಯೆಯಾದ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೀಡಲಿಕ್ಕೆ ಬರ್ತಾ ಇದ್ದೀನಿ. ಪ್ರತಿಯೊಬ್ಬನ ಜೀವನದಲ್ಲಿ ಈ ಗ್ರಹಗಳು ಮತ್ತು ನಕ್ಷತ್ರಗಳು ಪ್ರತಿದಿನ ಪಾತ್ರವನ್ನು ವಹಿಸ್ತವೆ. ಭಾರತದ ಅತ್ಯಂತ ಪ್ರಾಚೀನ ಕಲೆಯಾದ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಮನೆಗಳು ಬರ್ತವೆ, ಮೇಷದಿಂದ ಮೀನದವರೆಗೆ. ಹಾಗಾದರೆ ಇವತ್ತು ನಾವು ಮೇಷ ರಾಶಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೇಷರಾಶಿಯ ಒಂದು ಚಿಹ್ನೆಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಟಗರ್ ಅಂತ. ಟಗರನ ಗುಣಲಕ್ಷಣ ನಿಮಗೆ ಗೊತ್ತಾಯಿದೆ. ಏನಂದರೆ ಇದಕ್ಕೆ ಭಾಳಷ್ಟು ಬೇಗ ಕೋಪ ಬರ್ತೈತಿ. ಹೀಗಾಗಿ ಈ ಮೇಷರಾಶಿಯವರಿಗೆ ಭಾಳಷ್ಟು ಬೇಗ ಕೋಪ ಬರ್ತೈತಿ ಮತ್ತು ಅಷ್ಟು ಬೇಗ ಹೋಗ್ತೈತಿ. ಇವರಿಗೆ ಜಗಳ ಅಂದರೆ ಇಷ್ಟ ಆಗೋದಿಲ್ಲ. ಮತ್ತು ಜಗಳಕ್ಕೆ ನಿಂತ್ರಂದ್ರೆ ಇವರು ಅಪೋಸಿಟ್ ಇದ್ದವ್ರನ್ನ ಯಾವಾಗಲೂ ಬಿಡೋಂಗಿಲ್ಲ. ಇವರು ಸಾಮಾನ್ಯವಾಗಿ ಬೇರೆಯವರ ಮಾತುಗಳನ್ನು ಅಷ್ಟೊಂದು ಬೇಗನೆ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ವಿಚಾರಧಾರೆಗಳು ಇವ್ರೇನು ಹೇಳ್ತಾರೆ ಅದೇ ಸತ್ಯ ಅಂತ ಇವರು ಅಂದ್ಕೊಂಡಿರ್ತಾರೆ. ಬಟ್ ಒಮ್ಮೆ ಇವರು ಗುರಿಯನ್ನು ಇಟ್ಟರಂದ್ರೆ ಅದನ್ನು ಮುಗಿಸೋವರೆಗೂ ಆ ಕೆಲಸವನ್ನು ಬಿಡೋಂಗಿಲ್ಲ. ಕೆಲವೊಮ್ಮೆ ಇವರು ಉತ್ಸಾಹಭರಿತವಾಗಿ ಕೆಲಸ ಮಾಡ್ತಾರೆ, ಕೆಲವೊಮ್ಮೆ ಮಾಡೋಂಗಿಲ್ಲ. ಇವರದ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಇವರು ಬಹಳಷ್ಟು ಚಿಂತಾಗ್ರಸ್ತರಾಗಿರ್ತಾರೆ. ಇವರು ಸಾಹಸಿ ವ್ಯಕ್ತಿಗಳಾದರೂ ಕೂಡ ಏಕಾಗ್ರತೆಯನ್ನು ಇವರು ಹೊಂದಂಗಿಲ್ಲ. ಸ್ವಂತ ಚಿಂತನೆಯನ್ನು ತುಂಬ ಇಷ್ಟಪಡ್ತಾರೆ. ಬೇರೆಯವರ ಮಾತುಗಳು ಅಷ್ಟು ಬೇಗನೆ ಇವರು ಅಕ್ಸೆಪ್ಟ್ ಮಾಡೋಂಗಿಲ್ಲ. ಒಂದು ಪ್ರಾಬ್ಲಮ್ ಅಂದ್ರೆ ಇವರದ್ದು ಮನಸ್ಸು ಭಾಳಷ್ಟು ಚಂಚಲ ಆಗಿರ್ತೈತಿ, ಸ್ಥಿರ ಆಗಿರೋದಿಲ್ಲ. ಇದು ಒಂದು ಅವ್ರದ್ದು ಇಶ್ಯೂಸ್. ಇವರು ಮುಖದ ಮೇಲೆ ಹೊಡೆದಾಗೇನ ಅಪೋಸಿಟ್ ವ್ಯಕ್ತಿಗೆ ಮಾತಾಡ್ತಾರೆ. ಯಾಕಂದ್ರೆ ಅಷ್ಟೊಂದು ಸಿಟ್ಟು ಇವ್ರಿಗೆ ಇರ್ತೈತಿ. ಮತ್ತು ಇವರು ವಿರುದ್ಧ ಲಿಂಗಕ್ಕೆ ಬಹಳಷ್ಟು ಆಕರ್ಷಿತರಾಗ್ತಾರೆ. ಇವರ ಒಂದು ವಿಶೇಷ ಗುಣ ಏನಂದ್ರೆ ಇವರು ಪ್ರಯಾಣವನ್ನು ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ಹೊಸ ಹೊಸ ಅಡ್ವೆಂಚರ್ಗಳನ್ನು ಮಾಡೋದು, ಸಾಹಸಿ ಕೆಲಸಗಳನ್ನು ಮಾಡೋದಂದ್ರೆ ಇವರಿಗೆ ಎಲ್ಲಿಲ್ಲದ ಆಸಕ್ತಿ ಇರ್ತೈತಿ. ಬೋಟಿಂಗ್ ಆಗಿರ್ಬೋದು, ಪ್ರವಾಸಗಳನ್ನು ಮಾಡೋದಾಗಿರ್ಬೋದು, ಈ ಥರ ಹವ್ಯಾಸಗಳು ಇವ್ರಿಗೆ ಇರ್ತಾವೆ. ಇವರು ವಿಜುವಲೈಸೇಷನ್ ಪವರ್ ಜಾಸ್ತಿ ಆಗಿರ್ತೈತಿ. ಜಸ್ಟ್ ಮೈಂಡ್ ಒಳಗೆ ಥಿಂಕ್ ಮಾಡಿದ್ರಂದ್ರೆ ಮುಂದೆ ಏನಾಗಬಹುದು ಅನ್ನೋದನ್ನು ವಿಚಾರ ಶಕ್ತಿ ಮಾಡೋ ಒಂದು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗಿರ್ತೈತಿ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಇವ್ರ ಬಾಡಿ ಯಾವಾಗಲೂ ಹೀಟ್ ಆಗ್ತಿರ್ತೈತಿ. ಹೀಟ್ ಬಾಡಿ ಇರ್ತೈತಿ, ಕೂಲ್ ಮೈಂಡೆಡ್ ಇರೋಂಗಿಲ್ಲ. ಇವರಿಗೆ ದೈವ ಭಕ್ತಿ ಅನ್ನೋದು ಜಾಸ್ತಿ ಆಗಿರ್ತೈತಿ. ಹೀಗಾಗಿ ಸಿಕ್ಸ್ತ್ ಸೆನ್ಸ್ ಆ್ಯಕ್ಟಿವೇಟೆಡ್ ಭಾಳಷ್ಟು ಆಗಿರ್ತೈತಿ. ಇವರು ಜೀವನದಲ್ಲಿ ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡ್ತಾರೆ ಮತ್ತು ಯಶಸ್ಸನ್ನು ಪಡಿತಾರೆ ಅಂತ ನಾವು ಹೇಳ್ಬೋದು. ಇವರು ಗುರಿಗಳನ್ನು ಮುಟ್ಟಲಿಕ್ಕೆ ಯಾವ ಯಾವ ಕಷ್ಟಗಳನ್ನ ಎದುರಿಸಬೇಕು, ಯಾವ ಯಾವ ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಉತ್ಸಾಹ ಬಹಳಷ್ಟು ಇರ್ತೈತಿ, ಬಟ್ ಅದು ಬಹಳಷ್ಟು ಕಾಲ ಉಳಿಯಂಗಿಲ್ಲ ಅಂತ ನಾವು ಹೇಳ್ಬೋದು. ಇವರ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಇವರು ದುಡ್ಡನ್ನು ಗಳಿಸ್ತಾರೆ, ಬಟ್ ಅದಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾರೆ. ಇವರಿಗೆ ದುಡ್ಡು ಹೇಗೆ ಸೇವ್ ಮಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಹೀಗಾಗಿ ಬೇರೆಯವರ ಸಹಾಯದಿಂದ ಅಥವಾ ಬೇರೆಯವರ ಮಾತುಗಳನ್ನು ಕೇಳಿ ಇವರು ದುಡ್ಡು ಸೇವ್ ಮಾಡ್ತಾರೆ ವಿನ ಸ್ವಂತ ಬುದ್ಧಿಯಿಂದ ಇವರು ದುಡ್ಡನ್ನು ಸೇವ್ ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ಜಾಸ್ತಿ ಅಮೌಂಟನ್ನು ಸ್ಪೆಂಡ್ ಮಾಡ್ತಾರೆ. ಯಾವುದು ಅವಶ್ಯಕತೆ ಇದೆ ಅದನ್ನು ತೊಗೊಳ್ಳೋದು, ಯಾವುದು ಅನಾವಶ್ಯಕತೆ ಇದೆ ಅದನ್ನು ಜಾಸ್ತಿ ತೊಗೊಂಡು ಇವರು ಅನ್ನೆಸೆಸರಿ ದುಡ್ಡನ್ನು ಖರ್ಚು ಮಾಡ್ತಾರೆ. ಮತ್ತು ಇವರಿಗೆ ವಿಶ್ರಾಂತಿ ಅನ್ನೋದೇ ಇರೋದಿಲ್ಲ. ಕಂಟಿನ್ಯೂಸ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಇಂಥವರು ಆರ್ಮಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇಂಥ ಶಸ್ತ್ರಾಸ್ತ್ರಗಳನ್ನು ಹಿಡಿದ ಓಡಾಡುವ ಕೆಲಸವನ್ನು ಮಾಡೋದು ಇವ್ರಿಗೆ ಇಷ್ಟ ಆಗ್ತೈತಿ. ಕುಂತಲ್ಲೇ ಕುಂತು ಕೆಲಸ ಮಾಡೋಕ್ಕೆ ಇವರಿಗೆ ಇಷ್ಟ ಆಗಂಗಿಲ್ಲ. ಇದು ಮೇಷರಾಶಿಯ ಗುಣಲಕ್ಷಣಗಳು. ನಿಮಗೆ ಸಿಂಪಲ್ಲಾಗಿ ಹೇಳಿದ್ದೇನೆ. ಇವರು ವಿರುದ್ಧ ಲಿಂಗಕ್ಕೆ ಬಹಳಷ್ಟು ಆಕರ್ಷಕವಾಗ್ತಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಇವರಿಗೆ ಮಂಗಳ ಅಧಿಪತಿಯಾಗಿರೋದರಿಂದ 3 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದ್ರೆ ಇವರ ಲೈಫು ಎಕ್ಸಲೆಂಟ್ ಆಗ್ತೈತಿ. ಇವರು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು ಪಠನೆ ಮಾಡೋದರಿಂದ ಇವರ ಲೈಫ್ದಲ್ಲಿ ತುಂಬ ಏಳಿಗೆಗಳನ್ನು ಕಾಣಬಹುದು. ಕೆಂಪು ವಸ್ತ್ರಗಳನ್ನು ಧರಿಸೋದರಿಂದ ಇವರಿಗೆ ಹೆಚ್ಚಾಗಿ ಆರ್ಥಿಕ ಲಾಭ ಆಗ್ತೈತೆ ಅಂತ ನಾವು ಹೇಳ್ಬೋದು.